ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 3ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೆ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಆಲ್ವೇಸ್ ಮಾರ್ಕೆಟ್ ಡಿಫಿಕಲ್ಟ್ ಆಗುತ್ತೆ. ಸೊ ಇವತ್ತು ಕೂಡ ಅಷ್ಟೇ ಮಾರ್ಕೆಟ್ ಟ್ರಿಕ್ಕಿ ಇತ್ತು. ಬೆಳಗ್ಗೆನೇ 9 ಗಂಟೆಲಿ ಒಂದು ಮೆಸೇಜ್ ಕೂಡ ಹಾಕಿದ್ದೆ ಎಲ್ರಿಗೂ. ಮಾರ್ಕೆಟಲ್ಲಿ ಇವತ್ತು ಏನು ಆಗ್ಬೋದು, ಪಾಸಿಬಿಲಿಟೀಸ್ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ನ ಹ್ಯಾಂಡ್ಲು ಮಾಡ್ಕೊಳ್ಳಿ ಅಂತ. ಏನಕ್ಕೆ ಆ ಥರ ಹೇಳಿದ್ದೆ, ಲಾಜಿಕ್ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ನಿಮಗೂ ಕೂಡ ಅದು ಈಸಿ ಆಗುತ್ತೆ. ಓಕೆನಾ. ಸೊ ಇವತ್ತು ಮಾರ್ಕೆಟಲ್ಲಿ ಟ್ರೇಡ್ಸಲ್ಲಿತ್ತು, ಹೇಗಿತ್ತು ಎರಡೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ಓಲ್ಡ್ ಸ್ಟೂಡೆಂಟ್ಸು, ನೀವು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಆಲ್ರೆಡಿ ನಿಮಗೆ ಲೈಕ್ 50% ಡಿಸ್ಕೌಂಟ್ ಇರುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. 50% ಡಿಸ್ಕೌಂಟ್ನ ಯುಟಿಲೈಸ್ ಮಾಡಿಕೊಂಡು ನೀವು ಕೂಡ ಟ್ರೇಡಿಂಗ್ನ ಕಲಿಬೋದು. ಕಲೀರಿ. ಓಕೆನಾ. ಸೊ ಇವತ್ತಿಂದು ಮಾರ್ಕೆಟಲ್ಲಿ ಟ್ರೇಡ್ಸಲ್ಲಿತ್ತು, ಹೇಗಿತ್ತು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ಬೆಳಗಿನ ಸ್ಟೂಡೆಂಟ್ಸ್ಗಳಿಗೆ ಇಫ್ ಇಟ್ ಇಸ್ ಎ ಫ್ಲಾಟಿಶ್ ಓಪನ್ ವೆಯ್ಟ್ ಮಾಡಿ. ನಮ್ಮದು ಸ್ಟ್ರಾಟಜಿ ಪ್ರಕಾರ ನಮಗೆ 3 ಆ್ಯಂಡ್ 4 ಸಿಗುತ್ತೆ. ಹಾಗಾಗಿ ವೆಯ್ಟ್ ಮಾಡಿ ಅಂತಲೇ ಹೇಳಿದೆ. ಸೊ ಅದೇ ಥರ ನಾನು ಕೂಡ ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದ್ದೆ. ಚಲೋ ಮಾರ್ಕೆಟಲ್ಲಿ ನನಗೆ ಇಲ್ಲಿಂದ ಟ್ರೇಡ್ ಸಿಗ್ಬೋದು ಮ್ಯಾಕ್ಸಿಮಮ್. ಎಲ್ಲಿಂದ ನನಗೆ ಮಾರ್ಕೆಟಲ್ಲಿ ಈಸಿ ಆಗ್ಬೋದು ಅನ್ನೋದು ಕೂಡ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಸೊ ಯಾವಾಗ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಸ್ಲೋಲಿ ಅಪ್ಸೈಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಮೇ ಬಿ ಸಮ್ ನ್ಯೂಸ್ ಇರ್ಬೋದೇನೋ ಏನೋ ಅಂದ್ಕೊಂಡು ಐ ಜಸ್ಟ್ ವೆಯ್ಟೆಡ್. ಎಲ್ಲಿ ನಾನು ಮಾರ್ಕೆಟು ಒನ್ಸ್ ಕ್ರಾಸ್ ಟು ದಿಸ್ 50% ಲೆವೆಲ್ ಒನ್ಸ್ ಮೇಲೋಗಿ ಕೆಳಗಡೆ ಬಂತಲ್ಲ, ಸೊ ಆವಾಗ ನಾನಿಲ್ಲಿ ಟ್ರೇಡ್ ಎಂಟ್ರಿ ತೊಗೊಂಡೆ. ಬಿಕಾಸ್ ಮಾರ್ಕೆಟ್ ವೆರಿ ಹೈ ಚಾನ್ಸ್ ಇಲ್ಲಿ ತನಕ ಬರೋ ಚಾನ್ಸಸ್ ಇದೆ. ನಂದು ಪ್ರಾಫಿಟ್ ಆಲ್ಮೋಸ್ಟ್ ಆಗೋಗುತ್ತೆ ಡನ್ ಫಾರ್ ದ ಡೇ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ರಿಟರ್ನ್ ಹೋಯಿತು. ರಿಟರ್ನ್ ಹೋದಾಗ ಐ ಟುಕ್ ಮೈ ಎಸ್ ಎಲ್ ತೊಗೊಂಡೆ ನಾನು. ಬಿಕಾಸ್ ನನ್ನ ಎಸ್ ಎಲ್ ಕೂಡ ಸ್ಮಾಲೇ ಇರುತ್ತೆ. ಹಾಗಾಗಿ ಟುಕ್ ಎಸ್ ಎಲ್. ಐ ಜಸ್ಟ್ ವೆಯ್ಟೆಡ್. ನೋಡೋಣ ಮಾರ್ಕೆಟ್ ಮತ್ತೆ ಏನು ಮಾಡ್ಬೋದು, ಡೈರೆಕ್ಷನ್ ಏನಾದರೂ ಚೇಂಜ್ ಮಾಡುತ್ತಾ ಏನು ಅನ್ನೋದನ್ನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ಟಾಗಿ ಡೈರೆಕ್ಷನ್ ಯಾವ್ದಾದ್ರು ಚೇಂಜ್ ಆದರೆ ಎಲ್ಲಿಂದ ನನಗೆ ಟ್ರೇಡ್ ಸಿಗ್ಬೋದು ಅನ್ನೋದನ್ನು. ಸೊ ಮಾರ್ಕೆಟ್ ಯಾವಾಗ ನನಗೆ ಎಕ್ಸಾಕ್ಟಾಗಿ ಮಾರ್ಕೆಟ್ ಈಸ್ ಬ್ಯಾಕ್ ಟು ರಿಜೆಕ್ಷನ್ ಅಗೇನ್, ಲೈಕ್ 60%ಇಂದ ಒಂದು ರಿಜೆಕ್ಷನ್ ಕ್ಯಾಂಡಲ್ನ ಫಾರ್ಮ್ ಮಾಡ್ತು. ಇಟ್ಸ್ ಅ ಕ್ಲಿಯರ್ ಕಟ್ ಸೈನ್. ಮಾರ್ಕೆಟ್ ಡೆಫಿನೆಟಾಗಿ ಬಿದ್ದರೆ ಇಲ್ಲಿಂದಲೇ ಬಿಡಬೇಕು. ಅದರ್ವೈಸ್ ಮಾರ್ಕೆಟ್ ಹೋದರೆ ಫಾಸ್ಟ್ ಅಪ್ ಮೂವ್ ಆಗುತ್ತೆ ಅಂತ. ಸೊ ಇದನ್ನ ಒಂದು ಕ್ಯಾಂಡಲ್ ಅಗೇನ್ ಫಾರ್ಮ್ ಆಯ್ತಲ್ಲ, ದೆನ್ ಐ ರೀ ಎಂಟರ್ಡ್ ಹಿಯರ್. ಸೊ ರೀ ಎಂಟ್ರಿ ಆದೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ನಂದು ಎಸ್ ಎಲ್ ಕೂಡ ಕವರ್ ಆಗಿ ಮಾರ್ಕೆಟ್ ಶೋಯಿಂಗ್ ಮೀ ಸಮ್ ಪ್ರಾಫಿಟ್. ಐ ಎಕ್ಸಿಟೆಡ್. ಓಕೆನಾ. ಸೊ ಎಕ್ಸಿಟ್ ಕೂಡ ಆದೆ ನಾನು. ಮಾರ್ಕೆಟು ಅಗೇನ್ ಮಾರ್ಕೆಟಲ್ಲಿ ಇಲ್ಲೊಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಬಂದಾಗ ಐ ಎಂಟ್ರೆಡ್ ಅಗೇನ್ ಹಿಯರ್ ಇಟ್ ಸೆಲ್ಫ್. ಓಕೆನಾ. ಸೊ ಬಿಕಾಸ್ ಮಾರ್ಕೆಟ್ ಶಾರ್ಪ್ ಕಂಟಿನ್ಯೂಸ್ ಮೂವ್ ಆಗಿದೆ ಅಂದರೂ ಒಂದು ಸ್ವಲ್ಪನಾದರೂ ರಿಟ್ರೇಸ್ಮೆಂಟ್ ಬಂದೇ ಬರುತ್ತೆ. ಅಗೇನ್ ಮಾರ್ಕೆಟ್ ಬಿದ್ದರೆ ಈ ಥರ ಫಾಲ್ ಆಗೋ ಚಾನ್ಸಸ್ ಇದೆ ಅನ್ನೋದು ಗೊತ್ತಿತ್ತು. ಸೊ ಅದೇ ರೀಸನ್ಗೆ ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ದಿ ಸೇಮ್ ಲೆವೆಲ್ ಐ ರೀ ಎಂಟರ್ಡ್ ಇಯರ್. ಇಲ್ಲಿ ಬರೋಷ್ಟರಲ್ಲಿ ನಾನು ರೆಗ್ಯುಲರ್ ನೀವೇನು ನೋಡ್ತಾ ಇದ್ದೀರಾ ಅದಕ್ಕಿಂತ ಜಾಸ್ತಿನೇ ತೋರಿಸ್ತಿತ್ತು. ಐ ಜಸ್ಟ್ ಎಕ್ಸಿಟೆಡ್. ಓಕೆನಾ. ಟೋಟಲ್ 3 ಟ್ರೇಡ್ಸ್. ಮೊದಲನೇ ಟ್ರೇಡಲ್ಲಿ ಎಸ್ ಎಲ್ನ ಕೊಟ್ಟೀನಿ. ಸೆಕೆಂಡ್ ಟ್ರೇಡಲ್ಲಿ ಐ ಜಸ್ಟ್ ಕವರ್ಡ್ ಮೈ ಎಸ್ ಎಲ್ ಆ್ಯಂಡ್ ಮೇಡ್ ಇಟ್ ಪ್ರಾಫಿಟ್. ಸೊ ಮಾರ್ಕೆಟ್ ಈಗ ಅಗೇನ್ ಪುಷ್ಡ್ ಬ್ಯಾಕ್ ಟು ಅಪ್ಸೈಡ್. ಮೇ ಬಿ ಇಲ್ಲೇ ಸೈಡ್ ವೇಸ್ ಆಗೋ ಚಾನ್ಸಸ್ ಕೂಡ ಇದೆ. ಇಲ್ಲ ಸೆಕೆಂಡ್ ಹಾಫಲ್ಲಿ ಎನಿಥಿಂಗ್ ಪಾಸಿಬಲ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ಸೊ ಎರಡೂ ಪಾಸಿಬಿಲಿಟೀಸು ಇವತ್ತು ಇದ್ದಾವೆ ಮಾರ್ಕೆಟಲ್ಲಿ. ಸೊ ನಿಮಗೆ ಐದರ್ ಇಟ್ ಕ್ಯಾನ್ ಮೂವ್ ಅಪ್ಸೈಡ್, ಐದರ್ ಇಟ್ ಕ್ಯಾನ್ ಮೂವ್ ಡೌನ್ ಸೈಡ್. ಬೋತ್ ಸೈಡ್ ಪಾಸಿಬಿಲಿಟೀಸು ಕಣ್ಮುಂದೆ ಕಾಣಿಸ್ತಿದೆ. ಸೊ ಅದೇ ಲಾಜಿಕ್ನ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಕೂಡ. ಸೊ ಮಾರ್ಕೆಟಲ್ಲಿ ಯಾವ ಲಾಜಿಕ್ಕು ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ಬೋದು ಅಂತ. ಇವತ್ತು ಅಷ್ಟೇ ನಾನು ನಿಮಗೆ ಫಸ್ಟ್ ಹೇಳಿದೆ, ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ ಈಸಿ ಆ್ಯಂಡ್ ಸಿಂಪಲ್ ಟ್ರೇಡ್ಸ್ಗಳನ್ನ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಆಲ್ವೇಸ್ ಯು ವಿಲ್ ಗೆಟ್ ಇಟ್ ಪ್ರಾಫಿಟಬಲ್ ಟ್ರೇಡಿಂಗ್ ಈಸಿ ಆಗುತ್ತೆ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ. ಸೊ ಏನಕ್ಕೀಗ ಇಟ್ ಇಸ್ ಲೈಕ್ ಸ್ಟ್ರಾಟಜಿ ನಂಬರ್ ನಮ್ಮದು ಎಕ್ಸಾಕ್ಟಾಗಿ 4 ಪ್ರಕಾರ ದಿಸ್ ವಾಸ್ ಮೈ ಎಂಟ್ರಿ, ಪರ್ಫೆಕ್ಟ್ ಎಂಟ್ರಿ. ಓಕೆನಾ. ಸೊ ಎಂಟ್ರಿ ಇಲ್ಲ ಅಂತಲ್ಲ, ಇಟ್ ವಾಸ್ ಮೈ ಪರ್ಫೆಕ್ಟ್ ಎಂಟ್ರಿ. ಬಟ್ ನನ್ನ ರಿಸ್ಕ್ ಕೂಡ ನಾನು ನೋಡಬೇಕಲ್ಲ ಎಸ್ ಎಲ್ ಕೊಟ್ಟಿನಲ್ಲಿ. ದೆನ್ ಅಗೇನ್ ಮಾರ್ಕೆಟಲ್ಲಿ ಪೇಷನ್ಸಿಂದ ವೆಯ್ಟ್ ಮಾಡಿದ್ದೀನಿ. ಸೊ ಅಗೇನ್ ಐ ಜಸ್ಟ್ ಕವರ್ಡ್. ಓಕೆನಾ. ಸೊ ಮಾರ್ಕೆಟ್ ಏನು ಮಾಡಿದೆ, ಅಗೇನ್ ಮಾರ್ಕೆಟ್ ಮೂವ್ ಆಗ್ತಿದೆ. ಸೊ ಅದಕ್ಕೆ ಹೇಳಿದ್ದು ಮಾರ್ಕೆಟಲ್ಲಿ ಈಸಿ ಇದ್ದಿದ್ದು ಯಾವಾಗ ಸ್ಟ್ರಾಟಜಿ ನಂಬರ್ 3 ಆಗಿದ್ದಾರೆ. ಸೊ ಓಲ್ಡ್ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಅದು ಇವಾಗ. ಲೈಕ್ ಲಾಸ್ಟ್ 2 ಕ್ಲಾಸ್ ಅಟೆಂಡ್ ಮಾಡೋರಿಗೆ ಸ್ಟ್ರಾಟಜಿ 3 ಆಕ್ಟಿವ್ ಇದ್ದಿದ್ರೆ ಈಸಿ ಇರ್ತಿತ್ತು. ಮಾರ್ಕೆಟ್ ವೆರಿ ಈಸಿ ಡೇ ಆಗ್ತಿತ್ತು. ಇವತ್ತೇನಾಗಿದೆ, ಮಾರ್ಕೆಟ್ ಸ್ಟ್ರಾಟಜಿ ನಂಬರ್ 4ಅಲ್ಲಿ ರನ್ ಆಗ್ತಿದೆ. 4 ಅಂದಾಗ ಸ್ವಲ್ಪ ಕ್ರಿಟಿಕ್ ಆ್ಯಂಡ್ ಮಾರ್ಕೆಟು ಸ್ವಲ್ಪ ಡಿಫಿಕಲ್ಟ್ ಕೂಡ ಇರುತ್ತೆ. ಮಾರ್ಕೆಟಲ್ಲಿ 2 ಸೈಡು ಯಾವ ಸೈಡು ನಮಗೆ ಮೂಮೆಂಟ್ ಸಿಗ್ಬೋದು ಅನ್ನೋದು ಕೂಡ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಸೊ ಹಾಗಾಗಿನೇ ಚಲೋ ಇವತ್ತು ಮಾರ್ಕೆಟು ಟ್ರಿಕ್ಕಿ ಇದೆ. ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಐ ಜಸ್ಟ್ ವೆಯ್ಟೆಡ್ ಆ್ಯಂಡ್ ಟ್ರೇಡೆಡ್. ಓಕೆನಾ. ಸೊ ದಿಸ್ ವಾಸ್ ದ ಲಾಜಿಕ್ ಆಗಿತ್ತು ಇವತ್ತು. ತುಂಬ ಸಿಂಪಲ್ ಆ್ಯಂಡ್ ಈಸಿ ಲಾಜಿಕ್ ಇದು. ಲೈಕ್ ನೋ ಮೋರ್ ಎಕ್ಸ್ಟ್ರಾ ಥಿಂಗ್ಸ್ ಅಂತ ಏನೂ ಇಲ್ಲ. ಹೋಪ್ ನಿಮಗೂ ಕೂಡ ಈ ಲಾಜಿಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು 3ನೇ ತಾರೀಕು ಬ್ಯಾಚ ಲೈಕ್ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.